ಹಾಯ್ ಹೆಲೋ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಟು ದಿವ್ಯಾಸ್ ವ್ಯೂ ಯೂಟ್ಯೂಬ್ ಚಾನಲ್. ಇವತ್ತು ನಾನು ನಿಮ್ಮನ್ನು ತಮಿಳ್ನಾಡಲ್ಲಿ ಫೇಮಸ್ ಆಗಿರುವಂಥ ಪಳನಿ ದೇವಸ್ಥಾನಕ್ಕೆ ಕರ್ಕೊಂಡು ಬಂದಿದ್ದೀನಿ. ಪಳನಿ ತಮಿಳುನಾಡಿನ ದಿಂಡಿಗಲ್ ಜಿಲ್ಲೆಯಲ್ಲಿರೋ ಪಳನಿ ಮುರುಗನ್ ದಂಡಾಯುಧಪಾಣಿ. ಇಲ್ಲಿ ಮುರುಘಾ ದೇವರು 6 ಪವಿತ್ರ ಕ್ಷೇತ್ರಗಳಲ್ಲಿ 6 ಪಡೆ ವೀಡು ಅಂತ ಪ್ರಮುಖವಾಗಿದೆ. ಈ ದೇವಸ್ಥಾನದ ಮುರುಘ ಅಂದರೆ ಸುಬ್ರಹ್ಮಣ್ಯ ಸ್ವಾಮಿಯ ಮೂರ್ತಿಯನ್ನು ಭೋಗರ್ ಎಂಬ ಸಿದ್ಧ ಪುರುಷರು 9 ವಿಶೇಷ ವಿಷಕಾರಿ ಅಂಶಗಳನ್ನು ಮಿಕ್ಸ್ ಮಾಡಿ ಆ ವಿಗ್ರಹಕ್ಕೆ ಮಾಡುವ ಅಭಿಷೇಕ ತೀರ್ಥ ಕುಡಿಯೋದ್ರಿಂದ ಅಲ್ಲಿ ಅನೇಕ ರೋಗಗಳು ಗುಣವಾಗುತ್ತೆ ಅಂತ ಭಕ್ತರಲ್ಲಿ ಒಂದು ದೊಡ್ಡ ನಂಬಿಕೆ ಇದೆ. ಪಳನಿ ಮುರುಗನ್ ದೇವಾಲಯವನ್ನು ಚೇರ ವಂಶದ ರಾಜನಾದ ಚೇರ್ಮನ್ ಪೆರುಮಾಳ್ ಅವರು ನಿರ್ಮಾಣ ಮಾಡಿದರು. ಕಾಲಕ್ರಮೇಣ ಪಾಂಡ್ಯರು ಮತ್ತು ನೆಕ್ಸ್ಟ್ ಬರೋ ರಾಜರೆಲ್ಲ ಅದನ್ನು ಡೆವಲಪ್ಮೆಂಟ್ ಮಾಡ್ಕೊಂಡು ಹೋದರು. ದೇವಸ್ಥಾನದ ಒಳಗೆ ಮೊಬೈಲ್ ಮತ್ತು ಕ್ಯಾಮ್ರಾ ಅಲೋ ಇಲ್ಲ. ಸೊ ಹಾಗಾಗಿ ಅಲ್ಲಲ್ಲಿ ಮೊಬೈಲ್ ಡೆಪಾಸಿಟ್ ಕೌಂಟರ್ಗಳಿವೆ. ಅಲ್ಲಿ ಮೊಬೈಲನ್ನು ಕೊಟ್ಟು ರಶೀದಿನ ತಗೋಬೇಕು. ಫಸ್ಟು ನಿಮಗೆ ಮುಡಿ ಸೇವೆ ಎಲ್ಲಿ ತಗೋತಾರೆ ಅಂತ ಹೇಳ್ತೀನಿ. ದೇವಸ್ಥಾನ ಕಡೆಯಿಂದ ರೂಮ್ ಕೊಡ್ತಾರೆ. ಅದ್ರ ಪಕ್ಕನೇ ಹಿಲ್ ಟೆಂಪಲ್ಗೆ ದಾರಿ ಅಂತೇಳಿ ಬೋರ್ಡ್ ಇರುತ್ತೆ ದೇವಸ್ಥಾನದ ಮುಂದೆನೇ. ಸೊ ಅದ್ರ ದೇವಸ್ಥಾನದ ಆಪೋಸಿಟಲ್ಲಿ ಈ ಬಿಲ್ಡಿಂಗು ಮುಡಿ ತಗೊಳ್ಳೋರು ಈ ಬಿಲ್ಡಿಂಗ್ ಹೋಗಬೇಕು. ಅಲ್ಲಿ ಚೀಟಿ ಕೊಡ್ತಾರೆ. ಬೆಳಗ್ಗೆ ಅಥವಾ ಸಂಜೆ 2 ಟೈಮು ಇರುತ್ತೆ. ಪಳನಿ ಮುರುಗನ್ ದೇವಸ್ಥಾನದಲ್ಲಿ ಕಾವಡಿ ಮಾಡೋದು ತುಂಬ ವಿಶೇಷ. ಭಕ್ತಾದಿಗಳು ಪಳನಿ ಮುರುಗನ್ಗೆ ಕಾವಡಿ ಸೇವೆಯನ್ನು ಸಲ್ಲಿಸ್ತಾರೆ. ನೀವು ಇವಾಗ ನೋಡ್ತಾ ಇರೋದು ಕಾವಡಿ ಸೇವೆ. ಗಾಳಿಗೆ ಕ್ಲಾರಿಟಿ ಇದ್ರೆ ಚೆನ್ನಾಗಿರುತ್ತೆ. ಅದೇ ವಿಡಿಯೋ ಮಾಡಕ್ಕೆ ಹೋಗ್ತೀನಿ ಬಾ, ನಾನು ಮಾಡ್ಕೊಡ್ತೀನಿ ಬರಲ್ಲ.
ದೇವಸ್ಥಾನದ ಒಳಗೆ ಮೊಬೈಲ್ ತೊಗೊಂಡು ಹೋಗೋಕ್ಕಾಗಲ್ಲ. ಆದ್ದರಿಂದ ನಾನು ಬೆಟ್ಟ ಹತ್ತೋದು ಆಮೇಲೆ ದೇವಸ್ಥಾನ ಮೇಲ್ಗಡೆ ಎಲ್ಲ ಫೋಟೋ ವಿಡಿಯೋ ಮಾಡೋಕ್ಕಾಗಿಲ್ಲ. ಯಾರು ಬೇಜಾರು ಮಾಡ್ಕೋಬೇಡಿ. ಪಳನಿ ಮುರುಗನ್ ದರ್ಶನ ಮಾಡೋಕ್ಕೆ ಮೆಟ್ಲು ಹತ್ಕೊಂಡು ಹೋಗ್ಬೋದು. ಇನ್ನೊಂದು ಕಡೆ ರೋಪ್ ಕಾರ್ ಇದೆ, ಹಾಗೆ ಟ್ರಾಲಿ ಇದೆ. ವಯಸ್ಸಾದವರು ಮತ್ತು ನಡೆಯೋಕ್ಕಾಗಲ್ಲ ಚಿಕ್ಕ ಚಿಕ್ಕ ಪಾಪುಗಳಿರೋರೆಲ್ಲ ಟ್ರಾಲಿ ಮತ್ತು ರೋಪ್ ಕಾರಲ್ಲಿ ಹೋಗ್ತಾರೆ. ಅದು ಬಂದು ಪರ್ ಪರ್ಸನ್ 50 ರೂಪೀಸ್ ಆಗುತ್ತೆ ಪ್ರೈಸು. ಪಳನಿ ಮುರುಗನ್ ದೇವಸ್ಥಾನದಲ್ಲಿ ಒಟ್ಟು 693 ಕಲ್ಲಿನ ಮೆಟ್ಟಿಲುಗಳಿವೆ. ಇದನ್ನು ಹತ್ತೋಕ್ಕೆ ಸುಮಾರು 20ರಿಂದ ಅರ್ಧ ಗಂಟೆ ಬೇಕಾಗುತ್ತೆ. ಹಾಗೆ ಪಳನಿ ಮುರುಗನ್ ಸ್ವಾಮಿ ದರ್ಶನ ಮಾಡ್ಕೊಳ್ಳೋಕ್ಕೆ ಆನ್ಲೈನಲ್ಲೂ ಟಿಕೆಟ್ ತೊಗೋಬೋದು. ಇಲ್ಲ ಅಂದರೆ ಬೆಟ್ಟದ ಕೆಳಗಡೆನೇ ಟಿಕೆಟ್ ವ್ಯವಸ್ಥೆ ಇರುತ್ತೆ. ಬೆಳಗಿನ ಜಾವ 6 ಗಂಟೆಗೆ ಬೆಟ್ಟ ಹತ್ತೋಕೆ ಶುರು ಮಾಡಿದ್ರೆ ಅಪ್ರಾಕ್ಸಿಮೇಟ್ ಒಂದು ಅರ್ಧ ಗಂಟೆಗೆ ಬೆಟ್ಟನ ಹತ್ಬಿಡ್ಬೋದು. ಸೊ ತುಂಬ ರಶ್ ಇರಲ್ಲ, ಬೇಗ ದರ್ಶನವೂ ಆಗುತ್ತೆ. ಹಾಗೆ ಬಿಸಿಲು ಬರೋಷ್ಟರಲ್ಲಿ ಮತ್ತೆ ಬೇಗ ಬೆಟ್ಟನ ಇಳಿಬಹುದು. ಹಾಗೆ ಪಳನಿ ಮುರುಗನ್ ದೇವಸ್ಥಾನದಲ್ಲಿ ಅನ್ನ ಸಂತರ್ಪಣೆ ಸೇವೆ ನಡೆಯುತ್ತೆ. ದೇವರ ದರ್ಶನ ಮಾಡ್ಕೊಂಡು ಆಚೆ ಬಂದ ತಕ್ಷಣ ಅಲ್ಲೇ ಎದುರುಗಡೆನೇ ಅನ್ನದಾಸೋಹ ಭವನ ಇರುತ್ತೆ. ಬೆಳಿಗ್ಗೆ 8 ಗಂಟೆಯಿಂದ ಅನ್ನಪ್ರಸಾದ ಸ್ಟಾರ್ಟ್ ಆಗುತ್ತೆ. ಮನೆಗೇನಾದರೂ ತೊಗೋಬೇಕು ಅಂದರೆ ದೇವಸ್ಥಾನದ ಆಪೋಸಿಟ್ ರೋಡ್ನಲ್ಲಿ ತುಂಬ ಅಂಗಡಿಗಳಿದೆ. ಸೊ ಲೈಕ್ ಹಿತ್ತಾಳೆಯಲ್ಲಿ ತಾಮ್ರದಲ್ಲಿ ವೇಲ್ ತೊಗೋಬೇಕು ಅಂದರೆ, ಇಲ್ಲ ಮಕ್ಕಳಿಗೆ ಗೊಂಬೆಗಳು, ಆಮೇಲೆ ಪಳನಿ ಸ್ವಾಮಿದು ಫೋಟೋಗಳೇನಾದ್ರು ಬೇಕು ಅಂದರೆ ಆ ರೋಡಲ್ಲಿ ಸಿಗುತ್ತೆ. ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋ ಮೂಲಕ ನಿಮ್ಮೆಲ್ಲರ ಸಪೋರ್ಟನ್ನು ನನಗೆ ನೀಡಿ. ಪಳನಿ ಸ್ವಾಮಿ ಎಲ್ಲರಿಗೂ ಒಳ್ಳೇದು ಮಾಡಲಿ. ಪಳನಿ ಬೆಟ್ಟನ ಕೆಳಗಿಳಿದು ಬಂದ ಕೂಡಲೇ ಫ್ರೀ ಬಸ್ ವ್ಯವಸ್ಥೆ ಇರುತ್ತೆ. ಸೊ ಫ್ರೀಯಾಗೇ ನಿಮಗೆ ಎಲ್ಲಿ ಬೇಕೋ ಅಲ್ಲಿ ಡ್ರಾಪ್ ಮಾಡಿ ಹೋಗ್ತಾರೆ. ಇಲ್ಲಿ ಆಟೋ ವ್ಯವಸ್ಥೆ ಎಲ್ಲ ಏನಿರಲ್ಲ, ಓನ್ಲಿ ಫ್ರೀ ಬಸ್ ಫ್ರಮ್ ಪಳನಿ ದೇವಸ್ಥಾನದ ಕಡೆಯಿಂದ. ಇವಾಗ ನೀವು ನೋಡ್ತಾ ಇದ್ದೀರಲ್ಲ, ಇದು ರೋಪ್ ಕಾರ್ ಅಂತೇಳಿ. ಸೊ ಒಂದು 5 ನಿಮಿಷದಲ್ಲೆಲ್ಲ ಬೆಟ್ಟನ ಇಳಿಸ್ಬಿಡ್ತಾರೆ. 50 ರೂಪಾಯಿ ಚಾರ್ಜ್ ಮಾಡ್ತಾರೆ ಪರ್ ಪರ್ಸನ್. ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿವ್ಯಾಸ್ ವ್ಯೂ ಯೂಟ್ಯೂಬ್ ಚಾನಲ್. ಎಲ್ಲರೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ನಿಮ್ಮ ಸಪೋರ್ಟ್ನ ನನಗೆ ನೀಡಿ. ವೆಟ್ರಿವೇಲ್ ಮುರುಗನಿಗೆ ಹರೋಹರ.